ವೋಟರ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರೇಣುಗೋಪಿ. ದಿಲ್ಲಿ ಒಳಗ ದರ್ಬಾರ್ ನಡ್ಸಕ್ಕ ಯಾವ್ದಾರೆ ಸೂಕ್ತ ಅಂತ ನಿರ್ಧಾರ ಮಾಡೋ ಕಾಲ ಬಂದೈತಿ. ಜನರ ಮನಸ್ಸೆಳಕ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಗ್ಯಾರಂಟಿ ಅನ್ನೋ ಅಸ್ತ್ರನ ಪ್ರಯೋಗ ಮಾಡ್ಯಾರ. ಗೆಲ್ಲೋದು ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ? ಜನ ಯಾವ ಗ್ಯಾರಂಟಿಗೆ ಜೈ ಅಂತಾರ? ಜನರ ಮನಸ್ಸೊಳಗೆ ಏನೈತಿ? ಎಲ್ಲ ಪ್ರಶ್ನೆಗೂ ಉತ್ತರ ಹುಡ್ಕೋಣಂತ ಬರೀ. ನಾವಿವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಹಳ್ಳಿ ಒಳಗಿದ್ದೀವಿ. ಹಳ್ಳಿ ಜನ ಏನು ಹೇಳ್ತಾರಂತ ಕೇಳ್ಕೊಂಬರೋಣ ಬರೀ. ಬಿಜೆಪಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿ? ಕಾಂಗ್ರೆಸ್ ಗ್ಯಾರಂಟಿ. ಕಾಂಗ್ರೆಸ್ ಯಾಕೆ ಗ್ಯಾರಂಟಿ? ನಮ್ಗೆ ಬಡವರಿಗೆ ಭಾಳ ಸಹಾಯ ಮಾಡ್ತಾರೆ, ಆದ್ದರಿಂದ ನಾವು ಕಾಂಗ್ರೆಸ್ಸೇ ಗ್ಯಾರಂಟಿ. 2,000 ರೂಪಾಯಿ ಮನೆ ಕೊಡೋದಿರ್ಬೋದು, ಅವರು ಭಾಳ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ಸೇ ನಮ್ಗೆ ಕೆ ರಾಜಶೇಖರ್ ಹಿಟ್ನಾಳ್ ಅವರು ಜಯವೇರಿ ಬಾರಿಸ್ತಾರಂತ ನಮ್ಗೆ 100ಕ್ಕೆ 100 ಸತ್ಯ. ಬಿಜೆಪಿಯವರು 6,000 ಹಾಕ್ತಾರ, ಈಗ ಕಾಂಗ್ರೆಸ್ನವರು ಬಿಜೆಪಿಯವ್ರು ಹಾಕ್ತಾರಲ್ಲ, ಮತ್ತು ಕಾಂಗ್ರೆಸ್ ಯಾಕಂತೀರಿ? ಈಗ ಬಿ ಜೆ ಪಿಯವರು 3.5 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಾಕಿದಂಗೆ ಆಗೋದಿಲ್ಲ. ಜನರಿಗೆ ಏನಂದ್ರೆ ತಿಂಗಳ ಒಂಥರ ಸ್ಯಾಲ್ರಿ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸ್ಯಾಲ್ರಿ ಇದ್ದಾಗ, ಹಂಗಾಗಿ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದು. ಬಿ ಜೆ ಪಿಗೆ 100ಕ್ಕೆ 100 ತೊಂದರೆ ಆಗುತ್ತೆ ಮೇಡಮ್. ಯಾಕಂದರೆ ಅವರು ಹಿರಿಯ ನಾಯಕರು, ಅಂಥವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಬಿ ಜೆ ಪಿ ಮತ್ತೆ ಎಂಥವ್ರಿಗೆ ಕೊಡ್ತಾರೆ ಹೇಳ್ರಿ? ಅವರು ಬರೇ ದುಡ್ಡು ತಿನ್ನತಕ್ಕಂಥ ಸುಳ್ಳು ಭರವಸೆಗಳನ್ನು ಕೊಟ್ಟು 15 ಲಕ್ಷ ರೂಪಾಯಿ ಪ್ರತಿ ಒಬ್ಬರು ಅಕೌಂಟಿಗೆ ಹಾಕ್ತಂತೇಳಿ ಬರೇ ಸುಳ್ಳು ಭರವಸೆ, ಜಾತಿಗಳ ಮಧ್ಯೆ ಜಗಳ ಹಚ್ಚುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾಯಿದೆ. ಆದ್ದರಿಂದ ಕೆ ರಾಜಶೇಖರ್ ಹಿಟ್ನಾಳ್ ಅವರು ಗೆಲ್ಲಿಸಿದ್ರೆ ಇಲ್ಲಿ ಕೊಪ್ಪಳದ ಕಾಂಗ್ರೆಸ್ ಅತ್ಯಂತ ಬಹುಮತದಿಂದ ಬರ್ತಂತೇಳಿ 100ಕ್ಕೆ 100 ಸತ್ಯ. ಸಂಗಣ್ಣ ಕರಡಿ ಟಿಕೆಟ್ ಕೊಡಲಿಲ್ಲಲ್ಲ, ಮತ್ತೇನು ಹೇಳ್ತೀರಾ ಅದ್ರ ಬಗ್ಗೆ? ನಾವು ಬಿ ಜೆ ಪಿ ಕಾರ್ಯಕರ್ತ ಮೇಡಮ್, ಮೊನ್ನೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀವಿ ರೀ. ಅದನ್ನು ಹೋಗಿ ನಾವು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಬಂದಿದ್ದೀವಿ ಮೇಡಮ್. ಅವರು ಯಾಕಂದ್ರೆ 40 ವರ್ಷ ರಾಜಕಾರಣ ಮಾಡಿದ್ರು ಯಾವ ವ್ಯಕ್ತಿ ಕೂಡ ಇದು ಮಾಡ್ಕೊತಿಲ್ಲ, ಅಂಥ ವ್ಯಕ್ತಿಗೆ ಟಿಕೆಟ್ ಕೊಡಲಿಲ್ಲ, ಮತ್ತು ಯಾರಿಗೆ ಟಿಕೆಟ್ ಕೊಡ್ತಾರೆ ಇವರು? ನಮ್ಗೆ ಅದು ಭಾಳ ನೋವಾಯ್ತು ಮೇಡಮ್. ಆ ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಬಂದಿದ್ದೀವಿ. ಕಾಂಗ್ರೆಸ್ನವರು 25 ಗ್ಯಾರಂಟಿ ಅನೌನ್ಸ್ ಮಾಡ್ಯಾರಿ, ಆದ್ರೆ ಮೋದಿ 4 ಗ್ಯಾರಂಟಿ ಅಂತಾರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಹೌದು, ಗ್ಯಾರಂಟಿ ಏನೈತಿ ಮೇಡಮ್? ಮೋದಿ ಗ್ಯಾರಂಟಿ ಏನೈತಿ? ಏನಿಲ್ಲ. ಮೋದಿ ಗ್ಯಾರಂಟಿ ಬರೀ ಸುಳ್ಳ ಒಂದು ಗ್ಯಾರಂಟಿ. ಮೋದಿ ಗ್ಯಾರಂಟಿ ಸುಳ್ಳು ಗ್ಯಾರಂಟಿ ಅದ ಒಂದು ಫಿಕ್ಸ್ ಮೋದಿ, ಮತ್ತೇನಿಲ್ಲ. ಸುಳ್ಳು ಹೇಳೋದ ಒಂದು ಸಾಧನೆ. ಅತ್ಯಾರ ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಬಿಜೆಪಿಗೆ ಹಾಕ್ತೀರಿ? ಮತ್ತು ಕಾಂಗ್ರೆಸ್ನವ್ರು ಬಸ್ ಫ್ರೀ ಮಾಡ್ಯಾರ. ಅವ್ರಿಗೂ ಟೆನ್ಷನ್ ಅದ, ಮಾಡ್ಯಾರ. ಅವ್ನ ಹೇಳಸಲ್ಲ ಅದು. ನಮಗೆ ಬಿ ಜೆ ಪಿ, ಯಾಕೆ ಕಾಂಗ್ರೆಸ್ನವ್ರು ನಮಗೆ ಏನೂ ಕೊಟ್ಟಿಲ್ಲ, ಏನೂ ಇದು ಮಾಡಿಲ್ಲ. ನಾವು ಬಿ ಜೆ ಪಿಗೆ ಹಾಕೋದು. ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಕಾಂಗ್ರೆಸ್ ಹಾಕ್ಬೇಡ್ರಿ. ಮತ್ತೆಲ್ಲ ಈ ಊರಾಗಿನರೆಲ್ಲ ಕಾಂಗ್ರೆಸ್ ಅನ್ನಕತ್ತಾರ, ನೀವು ಬಿಜೆಪಿ ಅನ್ನಕತ್ತೀರಿ. ಅಲ್ಲಿ ಮೇಡಮ್ ಅವ್ರವ್ರ ಇಷ್ಟ ಅದು. ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡ್ತಿರ್ತಾರೆ, ನಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ಗೆಲ್ಲೋದು ಕಾಂಗ್ರೆಸ್ ಗ್ಯಾರಂಟಿನ ಬಿಜೆಪಿ ಗ್ಯಾರಂಟಿನ? ಕಾಂಗ್ರೆಸ್ ಗ್ಯಾರಂಟಿ. ಈಗ 5 ಗ್ಯಾರಂಟಿ ಅಂತಿದ್ರಲ್ಲ, ಮತ್ತೆ ಮೇಡಮ್ರಿಗೆ ಹೆಣ್ಮಕ್ಳಿಗೆ ಎಲ್ಲ ದೊಡ್ಡ ಅನುಕೂಲ ಆಗೈತಿ. ಕೆಲವು ಮಂದಿ ಹಂಗನ ಅಂತಾರೆ ಬಿಡ್ರಿ, ಅವ್ರು ಹಂಗೆ ಮಾಡ್ತಾರೆ, ಫ್ರೀ ಕೊಡ್ತಾರೆ. ಈಗ ಸದ್ಯ ಅಂತೂ ಕಾಂಗ್ರೆಸ್ ಗ್ಯಾರಂಟಿ. ಅಜ್ಜ ನೀವೇನಂತೀರಿ? ಯಾವುದೇ ಗ್ಯಾರಂಟಿ ಅಂತ ನಾವು ಎಲ್ಲರೂ ಅಂತ ನೋಡಿ. ಯಾವ್ದು ಗ್ಯಾರಂಟಿ? ಕಾಂಗ್ರೆಸ್. ನೀ ಅಜ್ಜ? ನಾವು ಕಾಂಗ್ರೆಸ್ನವ್ರು. ಕಾಂಗ್ರೆಸ್ಗೆ ನಾವು ಹಾಕೋದು, ಮತ್ತೆ ಅದನ್ನ ಬಿಟ್ಟು ನಮ್ಗೆ ಏನೈತಿ ಗತಿ? ಕಾಂಗ್ರೆಸ್ ಗ್ಯಾರಂಟಿ ಕೊಡ್ಲಿ ಬಿಡ್ಲಿ, ಯಾವಾಗಲೂ ನಾವು ಕಾಂಗ್ರೆಸ್ ಮಾಡ್ಕೊಂತ ಬಂದೀವಿ. ನಮ್ಗೆ ಬತ್ತಿಯರ್ದು ಏನು ತಿಂದಿಲ್ಲ ಉಂಡಿಲ್ಲ. ನಮ್ಮ ತಾತರು ಮಾಡ್ಕೊಂಬಂದು ಕಾಂಗ್ರೆಸ್ ಯಾವಾಗಲೂ ಯಾವತ್ತಿಗೆ ಕಾಂಗ್ರೆಸ್ ನಮ್ಗೆ ಬಡವ್ರ ಆಧಾರಿ. ಅವರು ಫ್ರೀ ಕೊಟ್ಟರು ಕಾಂಗ್ರೆಸ್ ಮಾಡ್ತೀವಿ, ಫ್ರೀ ಕೊಡ್ಲಿಕ್ಕೂ ಕಾಂಗ್ರೆಸ್ ಮಾಡ್ತೀವಿ. ನಾನು ಶ್ರಮ ಪಟ್ರ ನಾನು ಬ್ಯಾಬ್ರ ಸೂಜಿ ತೂತಾನು ಸಿಗುತ್ತೆ ನನಗೆ. ಯಾ ಕಾಂಗ್ರೆಸ್ ಬರಲಿ, ಯಾ ಬಿ ಜೆ ಪಿ ಬರಲಿ, ಜೆ ಡಿ ಎಫ್ ಬರಲಿ, ಬಂದು ನಮಗೆ ತೂತು ಅನ್ನಕ್ಕಾಗಿಲ್ಲ. ಹೌದಾ? ನೆನ್ಸ್ಬೇಕು ನಾವು. ಕಾಂಗ್ರೆಸ್ ಗ್ಯಾರಂಟಿನ ಬಿಜೆಪಿ ಗ್ಯಾರಂಟಿನ? ಕಾಂಗ್ರೆಸ್ ನಮ್ಗೆ. ಕಾಂಗ್ರೆಸ್. ಕಾಂಗ್ರೆಸ್ ನಮ್ದು ಎಲ್ಲ ಮುಂದೆ ನಮ್ಮ ಆಡ್ ತಿಂತಾವು. ಕಾಂಗ್ರೆಸ್ ನಮಗೆಲ್ಲ ಕಾಂಗ್ರೆಸ್ ರೀ. ನಾವು ಊಟದಾಗಿದ್ದಾನ ಕಾಂಗ್ರೆಸ್, ನಾವು ಇರಲಿ ಮಟನ ಕಾಂಗ್ರೆಸ್ ನಮಗೆ ಚಲೋ ಅಭಿಪ್ರಾಯ ಐತಿ. ಎಲ್ಲ ಬಿಜೆಪಿ ಚಲೋ ಮಾಡಿಲ್ಲೇನ್ರಿ? ಏನ್ರಿ ಅವರು ಮಾಡ್ಯಾರ್ರಿ, ಆದ್ರೆ ನಮ್ದು ಇರೋದು ಕಾಂಗ್ರೆಸ್.
ಕಾಂಗ್ರೆಸ್ ಆಡಳಿತ ಒಳ್ಳೇದ ಬಿಜೆಪಿ ಆಡಳಿತ ಒಳ್ಳೇದ? ಕಾಂಗ್ರೆಸ್ ಆಡಳಿತ ಒಳ್ಳೆ ಎಲ್ಲ ಗ್ಯಾರಂಟಿ ಕೊಟ್ಟಾರಲ್ರಿ, ಇದು ಗ್ಯಾರಂಟಿ ಕೊಟ್ಟಾರ ಅಷ್ಟ್ರು. ಎಲ್ಲರೂ ಈ ದೇಶಕ್ಕೆ ಮತ್ತೆ ಮೋದಿನ ಬಂದ್ರೆ ಚಲೋ, ಮೋದಿನೇ ಬೇಕಂತಾರಲ್ಲ. ಬ್ಯಾಡ್ರಿ ನಮಗೆ ಅವರು, ಮೋದಿ ಬ್ಯಾಡ್ರಿ ನಮಗೆ, ಅವಲ ಬೇಸ್ರಿ. ಎಲ್ಲ ನಮ್ಮ ಊರಾಗ ಮೂರೊಳಗೆಲ್ಲ ಕಾಂಗ್ರೆಸ್, ಆಮೇಲೆ ಕಾಂಗ್ರೆಸ್ ಬಿಟ್ಟು ಮತ್ತೆ ಯಾವ ಪಕ್ಷನೂ ಮಾಡಾಗಿಲ್ರಿ. ಕಾಂಗ್ರೆಸ್ ಕಾಂಗ್ರೆಸ್ ರೀ, ಭಕ್ತರೆಲ್ಲ ಜಗ್ಮಂದಿ ಆಗಿಬಿಟ್ರ ಬಿ ಜೆ ಪಿಗೆ, ಅದಕ್ಕೆ ನಾವು ಕಾಂಗ್ರೆಸ್ ಹೋಗ್ತೀವಿ. ಡೆವಲಪ್ಮೆಂಟ್ ಏನಿಲ್ಲ ಕಂಟ್ರಿ ಒಳಗೆ. ಈಗ ನನ್ನ ಕಾಮೆಂಟ್ ಹೊಡೆದಿರೋದಕ್ಕೂ ನನಗೂ ಸಹಿತ ಅಂದ್ರೆ ನೀನು ಭಕ್ತರ ಆಪೋಸಿಟ್. ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಕಾಂಗ್ರೆಸ್ ಅನ್ನ? ಎಸ್ ಮೇಡಮ್, ನಮ್ದು ಅಲ್ಲ ಮೇಡಮ್ ಕಾಂಗ್ರೆಸ್. ಆದ್ರೆ ನನಗಿನ್ನೂ ವೋಟಿಂಗ್ ಕಾರ್ಡ್ ಬಂದಿಲ್ಲ ಮ್ಯಾಮ್. ನೀವ್ಯಾವ್ದು ಹಾಕ್ತೀರಿ ಓಟ್ ಬಂದ್ರೆ? ವೋಟ್ ಬಂದರೆ ಅವಾಗ ಸಿಚುವೇಶನ್ ಹಂಗಿರುತ್ತೆ. ಕಾಂಗ್ರೆಸ್ ಗ್ಯಾರಂಟಿನಾ ಬಿಜೆಪಿ ಗ್ಯಾರಂಟಿನಾ? 100ಕ್ಕೆ 100 ಕಾಂಗ್ರೆಸ್ ಗ್ಯಾರಂಟಿ. ಯಾಕ್ರಿ ಕಾಂಗ್ರೆಸ್? ಯಾಕಂದ್ರೆ ಕಾಂಗ್ರೆಸ್ ಅಭಿಮಾನಿ ರೀ ನಾವು. ಬಿಜೆಪಿ ಬೇಡ್ರಿ? ಬಿ ಜೆ ಪಿ ಬ್ಯಾಡ್ರಿ, ಈ ಲೋಕದಾಗ ಬೇಡ ಬಿ ಜೆ ಪಿ. ಇಲ್ಲಿರೋದು ಮೋದಿ ಅವರಲ್ರಿ, ಬಸವರಾಜ್ ಅವರು ಇರೋದು. ಅಂದ್ರೆ ಮೋದಿ ಹವದ ಮೇಲೆ ಎಲ್ಲರೂ ಗೆಲ್ಲುವುದು. ಕಾಂಗ್ರೆಸ್ಸಿನಾಗ ಪ್ರಧಾನಿ ಯಾರು ಅಂತಂದು ಅನ್ನೋದು ಗುರ್ತಿಲ್ಲ. ಇಲ್ಲಿ ನಾವು ಮೋದಿ ಅಂತ ಪ್ರಧಾನಿ ಒಬ್ಬರನ್ನ ಹೇಳ್ತೀವಿ, ಇಲ್ಲಿ ಕಾಂಗ್ರೆಸ್ನ ಪ್ರಧಾನಿ ಯಾರು ಅಂತ ಹೇಳ್ರಿ. ಆರಿಸ್ಬೇಕಾಗಿದ್ದು ಪ್ರಧಾನಿ ಅಲ್ರಿ ಎಂ ಪಿ ಅವ್ರನ್ನ ಆರಿಸೋದ ದೇಶದ ಸದೃಢತೆಗಾಗಿ ಮೋದಿ ಆರಿಸ್ಬೇಕು. ದೇಶದ ಒಂದು ಸದೃಢತೆಗಾಗಿ ಮೋದಿ ಆರಿಸೋದು. ಸೊ ನಿಮ್ಮ ಓಟು ಮೋದಿಗ್ರಿ? ಮೋದಿಗೆ. ನೀವೇನಂತೀರಿ? ನಾವು ಅದನ್ನ ಅವಾಗ ಇಂದಿರಾ ಗಾಂಧಿ ಕಾಲದಾಗ ಇಲ್ಲಿ ಯಾರು ಎಂ ಪಿ ನಿಂತಾರತ್ತ ಬೇಕಾಗಿದ್ದಿಲ್ಲ ರೀ. ಅವಾಗ ಈ ಮ್ಯಾಗ ಇಂದಿರಾ ಗಾಂಧಿಗೆ ನಾವು ಓಟ್ ಹಾಕ್ತಿದ್ರು ಅವಾಗಿನ ಜನ. ಅದರಂತ ಇಲ್ಲಿ ನಿಂತಿರೋ ವ್ಯಕ್ತಿ ಬೇಕಾಗಿಲ್ಲ, ಮೋದಿ ನೋಡಿ ಓಟ್ ಹಾಕ್ತಾರೆ. ಅವಾಗಾದರೂ ಇಂದಿರಾ ಗಾಂಧಿ ನೋಡಿ ಓಟ್ ಹಾಕ್ಯಾರ್ರಿ, ಈಗಾದ್ರೆ ಮೋದಿ ನೋಡಿ ಓಟ್ ಹಾಕ್ತಾರೆ ಅಷ್ಟ. ದೇಶದ ಸುರಕ್ಷತೆಗಾಗಿ, ಭದ್ರತೆಗಾಗಿ, ಉತ್ತಮ ಆಡಳಿತಕ್ಕಾಗಿ. ರಾಹುಲ್ ಗಾಂಧಿ ಅವರು ಇದು ದೇಶನ ಭದ್ರತೆ ಮಾಡಂಗಿಲ್ಲ ಅನಿಸ್ತೈತ್ರಿ? ರಾಹುಲ್ ಗಾಂಧಿಗೆ ಆ ಕೆಪಾಸಿಟಿನೇ ಇಲ್ರಿ. ರಾಹುಲ್ ಗಾಂಧಿಗೆ ಆ ಕೆಪಾಸಿಟಿನೇ ಇಲ್ರಿ. ಕಾಂಗ್ರೆಸ್ನಲ್ಲಿ ಒಳ್ಳೆ ನಾಯಕತ್ವ ಇತ್ತು ರೀ, ಯಾವಾಗ ರಾಜೀವ್ ಗಾಂಧಿ ಅವರು ಇರೋ ಮಟ್ಟ. ಅವರು ತೀರ್ಕೊಂಡ್ಮ್ಯಾಗ ಆ ಕೆಪಾಸಿಟಿ ಕಾಂಗ್ರೆಸ್ನಲ್ಲಿ ಯಾವ ನಾಯಕರಿಗೆ ಇಲ್ಲ. ಹಿಂಗಾಗಿ ಎರಡನೇದಾಗಿ ಕಾಂಗ್ರೆಸ್ ಅಲ್ಲ, ಈಗ ನೀವು ರಾಹುಲ್ ಗಾಂಧಿ ಅವರಿಗೆ ಆಡಳಿತ ಮಾಡಕ್ಕೆ ಇದು ಅವಕಾಶ ಕೊಡಲಿಲ್ಲ ಅಂದ್ರೆ ಅವ್ರದ್ದು ಕೆಪಾಸಿಟಿ ನಿಮ್ಗೆ ಹೆಂಗೆ ಗೊತ್ತಾಗ್ತೈತಿ? ಮೊದಲು ಆ ಕೆಪಾಸಿಟಿ ಬೆಳೆಸ್ಕೋಬೇಕ್ರಿ, ಅಂದ್ರೆ ಜನರಿಗೆ ಗೊತ್ತಾಗತ್ತೆ. ರಾಹುಲ್ ಗಾಂಧಿ ಅವರು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳುವ ರೀತಿ, ಅವ್ರ ಇರ್ತಕ್ಕಂಥ ಬುದ್ಧಿ ಚಾತುರ್ಯತೆ ನೋಡಿ ಜನರಿಗೆ ಗೊತ್ತಾಗುತ್ತೆ ಇವ್ರಿಗೆ ಪ್ರಧಾನಿ ಆಗೋ ಯೋಗ್ಯತೆ ಇದೆಯೋ ಇಲ್ಲವೋ ಅಂತ. ಕೊಪ್ಪಳ ಜಿಲ್ಲೆದ್ರೊಳಗೆ ಯಾರು ಆರಿಸ್ ಬಂದ್ರೆ ಕೊಪ್ಪಳ ಜಿಲ್ಲೆ ಉದ್ಧಾರ ಆಕೈತಿ? ಕೊಪ್ಪಳ ಜಿಲ್ಲೆ ಕಾಂಗ್ರೆಸ್ ಆರಿಸಿ ಬಂದ್ರೆ ಉದ್ಧಾರ ಆಕೈತಿ. ಮೋದಿ ಬರೀ ಸುಳ್ಳು. 2 ಕೋಟಿ ಉದ್ಯೋಗ ಕೊಡ್ತಾನೆ ಒಂದು ವರ್ಷಕ್ಕೆ, ಒಂದು ಉದ್ಯೋಗ ಕೊಟ್ಟಿಲ್ಲ. 15 ಲಕ್ಷ ಹಾಕ್ತಾನೆ, ಜೀರೋ ಅಕೌಂಟ್ ಮಾಡಿಸಿದೆ, 1 ರೂಪಾಯಿ ಹಾಕಿಲ್ಲ ಯಾರಿಗೆ. ಬರೀ ಸುಳ್ಳು. ಆಮೇಲೆ ನಿಂತಂಥ ವ್ಯಕ್ತಿ ತನ್ನ ನೋಡಿ ಓಟ್ ಕೇಳಂತ ಅಭಿವೃದ್ಧಿ ನೋಡಿ ಓಟ್ ಹಾಕ್ರೆ ಅನ್ನಗಲ್ಲ, ಮೋದಿ ನೋಡಿ ಓಟ್ ಹಾಕಂತಾರೆ. ಮೋದಿ ಅಲ್ಲದನ್ನ ಇವ್ರೇನು ಮಾಡ್ತಾರೆ? ಇವ್ರ ಹೆಸರು ಯಾಕೆ ಕೇಳಬಾರ್ದು? ಇವ್ರದ್ದು ನಾವು ಇದನ್ನ ಅಭಿವೃದ್ಧಿ ಮಾಡಿವಿ, ನಮ್ಮನ್ನು ನೋಡಿ ಓಟ್ ಹಾಕಂತ 28 ಮಂದಿ ಲೋಕಸಭೆಗೆ ನಿಂತಾರಲ್ಲ, ಯಾರು ಕೇಳಲ್ಲ. ಮೋದಿ ನೋಡಿ ಓಟ್ ಹಾಕ್ರಿ. ಸುಳ್ಳು. ಮೋದಿದು ಬರೀ ಸುಳ್ಳು. ಇನ್ನು ನೀವು ಇಂದಿರಾ ಗಾಂಧಿ ನೋಡೇ ಓಟ್ ಹಾಕ್ತೆ ಅಂತ ಇಂದಿರಾ ಗಾಂಧಿ ನೋಡಿ ಅಲ್ರಿ, ಇಂದಿರಾ ಗಾಂಧಿ ಮಾಡ್ಯಾಳ. ಇಲ್ಲಿ ನಮ್ಮ ರಾಜ್ಯದಾಗ ಎಲ್ಲ ಡ್ಯಾಮ್ ಕಟ್ಟಾಳ, ಸಾಲಿ ಕಟ್ಟ್ಯಾರ. ಏನು ಮಾಡಿ ಇವ್ರು ಏನು ಮಾಡ್ರಿ? ಒಂದು ಡ್ಯಾಮ್ ಕಟ್ಟಿಲ್ಲ, ಒಂದು ಸ್ಕೂಲ್ ಕಟ್ಟಿಲ್ಲ. ಬರೀ ಸುಳ್ಳು. ಬರೀ ಇವ್ರು ಬಾಯಿ ತೆಗೆದ್ರು ಸುಳ್ಳು, ಸುಳ್ಳು ಹೇಳ್ತಾರೆ. ಏನೇನು ಮಾಡಿಲ್ಲ. ನಮ್ಮ ಕೊಪ್ಪಳ ಅಭಿವೃದ್ಧಿ ಆಗ್ಬೇಕಂದ್ರೆ ರಾಜಶೇಖರ ಹಿಟ್ನಾಳ್ ಆರಿಸಿ ಬರ್ಬೇಕು. ಇಷ್ಟು ತನಕ ಅವ್ರು ಹೇಳಿದ್ರಿ ಮೋದಿ ಅವ್ರು ಏನು ಮಾಡ್ಯಾರ ಅಂತ? ಅವ್ರ ವೈಯಕ್ತಿಕ ಇರೋದು, ನಮ್ಮ ವೈಯಕ್ತಿಕ ರಾಜಶೇಖರ ಹಿಟ್ನಾಳ್ ಆರಿಸಿ ಬರ್ಬೇಕು. ಹಾಂ, ನಾವು ಕುಟುಂಬ ರಾಜಕಾರಣ. ಯಡಿಯೂರಪ್ಪ ತಡ್ರಿ, ಯಡಿಯೂರಪ್ಪ ಮಗ ರಾಜ್ಯಾಧ್ಯಕ್ಷ ಅದಾನ. ಯಡಿಯೂರಪ್ಪ ಮಗ ಒಬ್ಬ MP ಅದಾನ. ತಡ್ರಿ, ಯಡಿಯೂರಪ್ಪ ಮಗ MP ಅದಾನ. ಯಡಿಯೂರಪ್ಪ ಮಗ MP ಕೊಟ್ರಲ್ರಿ, ಅದ್ ಮಗ MLA ಅದಾನ, ರಾಜ್ಯಾಧ್ಯಕ್ಷ ಕೊಟ್ರ. ನಮ್ದೇನು ಕುಟುಂಬ ರಾಜಕಾರಣ ಅಲ್ಲ. ಅಣ್ಣ MLA ಅದಾನ, ತಮ್ಮ ಇದನ್ನ ಕೊಟ್ಟಾರ. ಒಂದ ಮನೆಗೆ ಯಾಕೆ ಕೊಟ್ಟಾರ? ಈಗ ಅಣ್ಣ ತಮ್ಮ ಇಬ್ರಿಗೂ ಆರ್ಸಾತಿರಿ. ಶಶಿಕಲಾ ಜೊಲ್ಲೆ ಮಾಜಿ ಮಿನಿಸ್ಟರ್, ಆಕೆ ಗಂಡ MP. ಅವ್ರು BJP ಕುಟುಂಬ ರಾಜಕಾರಣ ಇಲ್ಲ. ಕುಟುಂಬ ರಾಜಕಾರಣ BJP ಇಲ್ಲ. BJP GM ಸಿದ್ದೇಶ್ವರ ತಾನೇ ಬದ್ಲಿ ಕಾರ್ಯಕರ್ತರು ಕೊಡ್ಬೇಕಾಯ್ತ್ರಿ. GM ಸಿದ್ದೇಶ್ವರ ಹೆಂಡತಿ ಯಾಕೆ ಕುಡಿಸಿದ? GM ಸಿದ್ದೇಶ್ವರ ಹೆಂಡತಿ ಯಾಕೆ ಕುಡಿಸಿದ? ಇದನ್ನ ಹೇಳ್ರಿ. GM ಸಿದ್ದೇಶ್ವರ ಹೆಂಡತಿ ಯಾಕೆ ಕುಡಿಸಿದ? ತಾನೇ ಬದ್ಲಿ ಕಾರ್ಯಕರ್ತರು ಕೊಡ್ಬೇಕಾಯ್ತ್ರಿ. ಏನು ಮಾಡಿಲ್ರಿ, ಬರೇ ಸುಳ್ಳು. ಮೋದಿ ಸುಳ್ಳು. ಅವ್ರೇನು 12 ವರ್ಷ ಅಭಿವೃದ್ಧಿ ಏನು ಮಾಡ್ಯಾರ ಕಾಂಗ್ರೆಸ್ ಪಕ್ಷದವ್ರು ಅನ್ನೋದು ನಿಮಗೂ ಗೊತ್ತಾಗತ್ತಾ? ಜನರಿಗೆ ಗೊತ್ತೈತ್ರಿ ಆಲ್ರೆಡಿ. ಅಭಿವೃದ್ಧಿ ಮಾಡ್ಲಿಕ್ಕೆ 3 ಸಲ ಆರಿಸಿ ಬರ್ತಿದ್ದಲ್ರಿ. ಅಭಿವೃದ್ಧಿ ನೋಡ್ರಿ, ಇಷ್ಟು ಅಭಿವೃದ್ಧಿ ಮಾಡಿವಿ ಅಂತ ಹೇಳತ್ತಾರ, ನೀವೇನಂತೀರಿ? ಅಭಿವೃದ್ಧಿ ಅಂದ್ರೆ ಮೋದಿ ಅಂತ ಹೇಳ್ತಾರೆ.
ಈಗ ನಾವು ರೈತರೇ, ನಮಗೆ ಬರಗಾಲ ಬಂತು 2023 ಭೀಕರ ಬರಗಾಲ. ಈ ಬರಗಾಲದ ಪರಿಹಾರ ಯಾಕೆ ಕೊಡಲಿಲ್ಲ ಮೋದಿಯವರು? ಬರಗಾಲ ಇದ್ದಾಗ ಯಾಕೆ ನಮ್ಮ ಕರ್ನಾಟಕಕ್ಕೆ ಬಂದು ನೋಡಲಿಲ್ಲ ಮೋದಿಯವರು? ಯಾಕೆ ಮೋದಿಯವರು ಇವಾಗ ಇಲೆಕ್ಷನ್ನಾಗ ಬರ್ತಾ ಇದಾರೆ? ಅವಾಗ ಬಂದು ನೋಡಿ, ಅವಾಗ ಒಂದು ಟೀಮ್ ಬಂತು, NDRF ಟೀಮ್ ನೋಡಿದ್ರು, ಇಲ್ಲಿ ಬರಗಾಲ ಐತೆ ಅಂತ ಘೋಷಣೆ ಮಾಡಿದ್ರು, ಹೇಳಿದ್ರು. ಆದರೆ ಯಾಕೆ ಪರಿಹಾರ ಕೊಡಲಿಲ್ಲ? ಇವತ್ತು ಹೇಳ್ತಾ ಇದ್ದಾರೆ ಯಾರು ನಮ್ಮ ಹಣಕಾಸು ಸಚಿವರು, ಇಲ್ಲ ಇವ್ರು ಲೇಟಾಗಿ ಕೊಟ್ಟರು ಮನವಿನ, ಹಂಗೆ ನಾವು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ಯಾರು ತಪ್ಪೈತಿ? ಮೋದಿಯವ್ರು ಒಳ್ಳೆ ಕೆಲಸ ಮಾಡಿದಾರೆ, ಹೋಗ್ಲಿ. ಇನ್ನೊಂದು ಹೇಳ್ತೀನಿ, ನಮ್ಮ ರಾಜೀವ್ ಗಾಂಧಿ ಅವ್ರು ಪ್ರಧಾನಮಂತ್ರಿ ಇದ್ದಾಗ ಜಿಲ್ಲೆಗೊಂದು ಕೇಂದ್ರೀಯ ವಿದ್ಯಾಲಯ ಕೊಟ್ಟರು. ಇವ್ರು ಕೊಟ್ಟಾರ 10 ವರ್ಷ ಆಯಿತು. ಒಂದು ಶಾಲೆ ಕಟ್ಟಾರ, ಕೇಂದ್ರ ಶಾಲೆನ, ಒಂದು ಶಾಲೆ ಒಂದು ಗ್ರಾಮ ಕಟ್ಟಾರ, ಒಂದು ಅಥವಾ ಹೋಬಳಿ ಕಟ್ಟಾರ, ತಾಲೂಕು ಕೇಂದ್ರ ಕಟ್ಟಾರ, ಜಿಲ್ಲಾ ಕೇಂದ್ರ ಕಟ್ಟಾರ. ಇವರೇ ನಮಗೆ ಶಿಕ್ಷಣ ಕೊಟ್ರ, ಪರಿಹಾರ ಕೊಟ್ರ. ಆದಾಯ ದ್ವಿಗುಣ ಅಂತಾರ. ಆದಾಯ ದ್ವಿಗುಣ ನಮ್ದು ಎಲ್ಲಿಂದ ಆಗುತ್ತೆ? ನಮಗೆ ಪರಿಹಾರ ಕೊಡ್ತಾ ಇಲ್ಲ ಅಂದಾಗ ನಮ್ಮ ಎಲ್ಲಾಗುತ್ತೆ? ನಮ್ಮದು MP ಇಲೆಕ್ಷನ್ ಬಂದಾಗ ನಾವು ಪಕ್ಕಾ ರೈತರು, ಅದ್ರ ಜೊತೆ ರಾಜಕಾರಣ ಮಾಡ್ತೀವಿ, ಇಲ್ಲ ಅಂತ ಅನ್ನಲ್ಲ. ಆದ್ರೆ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಂದೈತಲ್ಲ, ಅದು ಬಂದಿಂದ ರೈತರಿಗೆ ಭಾಳ ಅನುಕೂಲ ಆಗೈತಿ. ಅದರಿಂದ ನಾವು ರೈತರೆಲ್ಲರೂ ಮೋದಿಗೆ ಮಾಡೋದು. ವಿಮೆ ಬಿತ್ತೀವಲ್ಲ, ಬಿತ್ತಿಂದ ವಿಮೆ ತುಂಬಿದ್ರೆ ಹಾಳಾಯ್ತಪ್ಪ ಅಂದ್ರೆ ವಿಮೆ ಬರ್ತದೆ. ಆ ಒಂದು ವಿಚಾರಕ್ಕೆ ಮೋದಿ ಗೌರ್ಮೆಂಟ್ ಒಳ್ಳೇದು, ರೈತರಿಗೆ ಒಳ್ಳೇದಾಗೈತಿ ಅಂತ. ರೈತರಿಗೆ ಒಳ್ಳೇದಾಗೈತಿ. ಪ್ರತಿಯೊಬ್ಬ ವಿಮೆ ತುಂಬಿದ ರೈತರಿಗೂ ಅವರು ಏನು ಲಾಸ್ ಆಗೈತಿ ಆ ಪ್ರಕಾರ ದುಡ್ಡು ಬಂದೈತೆ, ಅವ್ರ ಅಕೌಂಟಿಗೆ ಜಮಾ ಆಗೈತಿ. ಮತ್ತು ವಿಧಾನಸಭಾ ಎಲೆಕ್ಷನ್ ಬಂದಾಗ್ರಿ, ವಿಧಾನಸಭೆ ಬಂದಾಗ ನಮ್ಮ ಕ್ಷೇತ್ರದ ಯಾರು ಕೆಲಸಗಾರರು ಇರ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ. ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ MP ನಿಮ್ಗೆ ಕೆಲಸ ಮಾಡ್ತಾರ ಅನ್ಸತ್ರಿ? ನಮ್ಮ MP ಕೆಲಸ ಮಾಡ್ತಾರೋ ಬಿಡ್ತಾರೋ, ಈ ಹೊಸ ಮಕ ಬಸವರಾಜ್ ಅವರು ಅದ್ರ ಬಗ್ಗೆ ಏನಿದೆ ಎಲ್ಲ, ಮೋದಿ ಮಾತ್ರ ರೈತರ ಪರ ಕೆಲಸ ಮಾಡ್ಯಾರ. ಇಲ್ಲಿ ಇಟ್ಕೊಂಡಿರೋದು ಮೋದಿ ಅಲ್ಲಲ್ರಿ ಬಸವರಾಜ್ ಅವರು? ಬಸವರಾಜರನ್ನ ಒಂದು ಓಟ್ ಹಾಕಿದರೆ ನಾವು ಮೋದಿ ಅವರಿಗೆ ಒಂದು ಕೈ ಬಲಪಡಿಸಿದಂತಾಗುತ್ತೆ. ನೀವೇನಂತೀರಿ ಕಾಕರ? ನಾವು ನೋಡ್ರಿ, ಮೋದಿಯವರು ಬರೀ ಸುಳ್ಳು ಭರವಸೆ, ಸುಳ್ಳು ಮಾತು ಕೊಟ್ಟು ಮೋದಿಯವರು ಬರೀ ಜನರನ್ನ ದಾರಿ ತಪ್ಪಿಸೋದು ಮಾಡ್ಯಾರ. ರಾಮ ಮಂದಿರ ಮಾಡಿದ, ಇಂಥವು ಮಾಡಿದ, ಬರೀ ಇಂಥವು ಮಾಡಿ ಏನು ರೈತರಿಗೆ ಏನೇನು ಒಳ್ಳೇದು ಮಾಡ್ಯಾರ. ಅವ್ರು ಏನು ಕೋಮ್ಗಲವ್ಯಾರ. BJP ಅಂದ್ರೆ ಏನ್ರಿ, ಬರೀ ಕೋಮ್ಗಲವ್ಯಾರ. ಮತ್ತು ಇಷ್ಟೋ ತನಕ ನಿಮ್ಮ ಸ್ನೇಹಿತರ ನಿಮ್ಮ ಜೊತೆಗೆ ಇದ್ದರ ಹೇಳಿದ್ರಿ ಮೋದಿಯಿಂದ ನಮ್ಮ ದೇಶ ಭದ್ರತೆ ಇರ್ತೈತಿ, ಒಳ್ಳೇದಾಗುತ್ತೆ ಅಂತ ಹೇಳಿ. ನಾವಂಕರ್ ಏನು ಭದ್ರತೆ ಐತಿ ಹೇಳ್ರಿ? ರೈತರಿಗೆ ಒಳ್ಳೇದಾಗೈತಿ ಅಂತ ಹೇಳಿದ್ರಲ್ರಿ ಮತ್ತೆ ಮೋದಿ. ಎಲ್ಲಿಗೆ ಹೇಳ್ರಿ ರೈತರಿಗೆ? ಯಾವ ಒಳ್ಳೆ ಹೇಳ್ರಿ? ಸಬ್ಸಿಡಿ ಎಲ್ಲ ತೆಗೆದಾಕ್ಯಾರ. ರೈತರಿಗೆ ಸಬ್ಸಿಡಿ ಎಲ್ಲ ತೆಗೆದಾಕ್ಯಾರ ಕೇಂದ್ರ ಗೌರ್ಮೆಂಟ್ ಆಗಿ. ಇವತ್ತಿಗೆ ಬಂದು ಬರಗಾಲ ಬಿದ್ದೈತಿ, ಒಂದು ರೈತರಿಗೆ ಒಂದು ಅಕೌಂಟಿಗೆ 10 ರೂಪಾಯಿ ದುಡ್ಡು ಹಾಕಿಲ್ಲ. ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಭಾಳ ಒಳ್ಳೇದಾಗೈತಿ ಅಂತಾರಲ್ಲ. ಫಸಲ್ ಬಿಮಾ ಯೋಜನೆಯಿಂದ ನಾವು ಕಟ್ಟಿದ್ದು ನಮ್ಮ ದುಡ್ಡು ನಮಗೆ ಇದು ಮಾಡ್ತಾರೆ. ತೊಗಲುಗೊಂಬೆ ಎಂಬ ಜಾನಪದ ಕಲೆಯನ್ನು ಇಂದಿಗೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋರು ಕೊಪ್ಪಳ ಜಿಲ್ಲೆಯ ಮೋರ್ನಹಳ್ಳಿ ಗ್ರಾಮದ ಕೇಶಪ್ಪ ಶಿಳ್ಳಿಕ್ಯಾತರವರು. ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹೌದು. ಇದೇ ತೊಗಲುಗೊಂಬೆ ಆಟ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೀನಿ, ಬರ್ರಿ. ಬೇಗನೆ ಬರುವಂತದನಾಗ ನಮೋ ನಮೋ ವಿಘ್ನೇಶ್ಪತಿ ಮಹಾರಾಜನೇ, ಇವತ್ತಿನ ದಿವಸದಲ್ಲಿ ನಿನ್ನ ಸ್ತೋತ್ರ ಮಾಡಲು ಕಾರಣವೇನೆಂದರೆ ಕೌಡಿ ಪರ್ವ, ಧೋಡಿ ಪರ್ವ, ಶಾಲೆ ಪರ್ವ, ಆದಿ ಪರ್ವ, ಸ್ವರ ಪರ್ವ, ಸ್ತ್ರೀ ಪರ್ವವನ್ನು ಬಿಟ್ಟು ಈ ವಿರಾಟ ಚರಿತ್ರಕ್ಕೆ ವಾದನೆ ಕೊಡಬೇಕು ಯಾ ವಿಘ್ನೇಶ್ಪತಿ ಮಹಾರಾಜನೇ. ಓಹೋ ಬಾಲಕ, ನಿನ್ನ ವಿರಾಟ ಪರ್ವ ಚೆನ್ನಾಗಿ ನಡೆಯಲಿ, ಶುಭವಾಗಿ ನಡೆಯಲಿ. ನಮ್ಮ ಜೊತೆ ಮಾತಾಡಕ್ಕೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕೇಶಪ್ಪ ಶಿಳ್ಳಿಕ್ಯಾತರವರ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಂಬರಿ. ಕಾಂಗ್ರೆಸ್ ಬಂದರೆ ಕಲಾವಿದರಿಗೆ ಒಳ್ಳೇದಾಗುತ್ತೆ, ಇನ್ನು BJP ಬಂದರೆ ಕಲಾವಿದರಿಗೆ ಒಳ್ಳೇದಾಗುತ್ತೆ? ಏನಿಲ್ಲ, ನಮ್ಮ ಕಾಂಗ್ರೆಸ್ ಬಂದ್ರೆ ಒಂದು ಸ್ವಲ್ಪ ಒಳ್ಳೇದಾಗುತ್ತೆ ರೀ ಕಲಾವಿದರಿಗೆ. ಯಾಕ್ರಿ? ಅಂದ್ರೆ ಅವರು ಸಿದ್ದರಾಮಯ್ಯ ಅವರಾಯ್ತು, DK ಶಿವಕುಮಾರ್ ಆಯ್ತು, ಆಮೇಲೆ ನಮ್ಮ ಶಿವರಾಜ್ ತಂಗಡಿ ಅವರಾಯ್ತು, ರಾಘವೇಂದ್ರ ಹಿಟ್ನಾಳ ನಮ್ಮ ಶಾಸಕರಾಯ್ತು, ಇಲ್ಲಿ ಭಾಳ ಜನರಿಗೆ ಕೆಲಸ ಮಾಡ್ತಾರೆ ಅವರು. ಕಾಂಗ್ರೆಸ್ ಬಂದ್ರೆ ಭಾರಿ ಒಂದು ಸ್ವಲ್ಪ ಒಳ್ಳೇದು ನಮಗೆ. ಹಂಗಾದ್ರೆ ನೀವು ಅವ್ರನ್ನೇ ಬೆಂಬಲಿಸ್ತೀರಿ? ಇಲ್ರಿ, ಮತ್ತೆ ಎಲ್ಲರೂ ಬೇಕು ನಮಗೆ. ನಾವೇನು ರೀ ಕಲಾವಿದರು, ಎಲ್ಲ ನಮ್ಮ ಕರ್ನಾಟಕ ಕಲಾವಿದರು. ನಾವು ಕಲಾವಿದರು, ನಮಗೆ BJPಯವರು ಬೇಕು, ಕಾಂಗ್ರೆಸ್ನವರು ಬೇಕು, ಇವ್ರು ಅನ್ನಂಗಿಲ್ಲ. ನಾವು ಎಲ್ಲ ಕಲಾವಿದರು ಒಂದರೆ, ಇಡೀ ಕರ್ನಾಟಕ ಕಲಾವಿದರು. ನಾವು ಪಕ್ಷ ಭೇದ ಭಾವಗಳನ್ನು ನೋಡಲ್ಲ ಸರ್. ಯಾವ ಸರ್ಕಾರ ಬಂದರೂ ನಮಗೆ ಒಳ್ಳೆಯದು ರೀ. BJP ಬಂದರೂ ಒಳ್ಳೆಯದು,
ಆಮೇಲೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದಾರ ನಮಗೆ. ಎರಡೂ ಸರ್ಕಾರದವರು ಕೆಲಸ ಮಾಡ್ತಾರಂತ ಹೇಳ್ಬಲ್ಲಿ ಸರ್. ಯಾವಾಗಿದ್ರು ನಿಮ್ಮ ಕೈ ಹಿಡಿದವ್ರು ಯಾವ ಸರ್ಕಾರದವರು? ನಮ್ಮನ್ನು ಕೈ ಹಿಡ್ದಾರಂದ್ರೆ ಸರ್, ನಮ್ಮ ತಾಯಿಗೆ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಕೊಟ್ಟದ್ದು ಸಿದ್ದರಾಮಯ್ಯ ಅವರ. ಮತ್ತು ನನಗೂ ಈಗ 2023 ಕೊಟ್ಟದ್ದು ನಮ್ಮ ಸಿದ್ದರಾಮಯ್ಯ ಅವರ ಮತ್ತು ಶಿವರಾಜ್ ತಂಗಡಿ ಅವರು ಮತ್ತು DK ಶಿವಕುಮಾರ್ ಅವರು, ನಮ್ಮ ಇವರು ಪರಮೇಶ್ವರ್ ಅವರು, G ಪರಮೇಶ್ವರ್ ಸಾಹೇಬರು ಗೃಹ ಸಚಿವರು, ಅವರೆಲ್ಲರೂ ಅನುಕೂಲ ಮಾಡಿ ಕಲಾವಿದರಿಗೆ ಒಂದು ಸ್ವಲ್ಪ ಒಳ್ಳೆ ಇದನ್ನ ಸಹಾಯ ಮಾಡಾಕೈತಾರೆ. ಲೋಕಸಭಾ ಎಲೆಕ್ಷನ್ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷ ಬರ್ಬೇಕಂತ ನಮ್ಮ ಅಭಿಪ್ರಾಯ ರೀ. ಅದೇ ನಮಗೆ ಸರ್ಕಾರ ಉದ್ಧಾರ ಮಾಡಿದ್ದದು ಕಾಂಗ್ರೆಸ್. ಯಾವಾಗಲೂ ಇಂದ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಎಲ್ಲರೂ ದೇಶ ಜನರ ಸಲುವಾಗಿ ತ್ಯಾಗ ಮಾಡ್ಯಾರ. ಈ ನಮ್ಮ ಸಿದ್ದರಾಮಯ್ಯನವ್ರ ಅನ್ನಭಾಗ್ಯ, ಕೃಷಿ ಭಾಗ್ಯ, ಇದು ಏನೇನೋ ಯೋಜನೆಗಳು ಮಾಡ್ಯಾರ. ಅವರಿಂದ ಕಾಂಗ್ರೆಸ್ ಉದ್ಧಾರ ಆಗೈತೆ. ಈ BJP ಏನು ಮಾಡಿಲ್ಲ. ಅವ್ರು ಏನು ಮಾಡ್ತಾರೆ, ಏನು ಮಾಡಕ್ಕೆ ಕೊಟ್ಟದಾದಾಗ ಅದೇ ಹಾಕಿದ್ದಾರೆ ಅಂತಾರೆ, ಆಟ ಕುಂಟು ಲೆಕ್ಕಕ್ಕೆಲ್ಲ ಹಂಗೆ ಆ ಲೆಕ್ಕ ಮಾಡ್ತಾರೆ ಇವರು. ನಮ್ಮೆಲ್ಲರೂ ಒಂದು ಕಾಂಗ್ರೆಸ್ ಪಕ್ಷ ಒಳ್ಳೆ ಮಾಡೈತೆ. ಸಿದ್ದರಾಮಯ್ಯರಿಂದ ಒಂದು ಒಳ್ಳೇದಾಗೈತೆ. ಹೆಣ್ಮಕ್ಳು ಫ್ರೀ ಬಸ್ಸು ಎಲ್ಲವೂ ಈಗ ಎಲ್ಲೆಲ್ಲಿ ಹೋಗ್ತಿಲ್ಲ, ಎಲ್ಲ ದೇವಸ್ಥಾನ ನೋಡ್ಕೊಂಬಂದ್ಬಿಟ್ಟು ಹೆಣ್ಮಕ್ಳು ಎಲ್ಲರಿಗೆ ಏನು. ಹಂಗಾಗಿ ನಮ್ಮ ಕಾಂಗ್ರೆಸ್ ಬರಬೇಕು. ನಮ್ಮ ಕಾಂಗ್ರೆಸ್ಸಿಂದ ನಮ್ಗೆ ಉದ್ಧಾರ ಇದೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಸಾಕಷ್ಟು ಈಗ BJP ಸರ್ಕಾರದಿಂದನೂ ಒಳ್ಳೇದಾಗೈತಿ, ಕಾಂಗ್ರೆಸ್ ಸರ್ಕಾರದಿಂದನೂ ಒಳ್ಳೇದೈತಿ, JDSನಿಂದನೂ ಒಳ್ಳೇದಾಗೈತಿ. ನಮ್ಗೆ ಸಾಕಷ್ಟು ಆಪ್ಷನ್ಸ್ ಅದಾವೆ. ಹಂಗಂತಂದೇಳಿ ನಾವು BJPಗೆ ಹಾಕ್ತೀವಿ, ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಹೇಳಂಗಿಲ್ಲ ರೀ. ನಮ್ಮ ಮತ ಏನಾದರೂ ಕೆಲಸ ಮಾಡೋರಿಗೆ ಅಷ್ಟೇ ರೀ ಮೇಡಮ್ ಹೇಳೋದು. ನಾವು ಈ BJP ಹಾಕ್ತೀವಿ ಅದನ್ನು ಹಾಕ್ತೀವಿ ಅಂತ ಹೇಳೋಕ್ಕಾಗಲ್ಲ. ನೀವು ಯಾವ ಇದಕ್ಕೆ ಹಾಕ್ತೀರಿ ಅಂತ ನಾವು ಕೇಳಕತ್ತಿಲ್ಲ ರೀ. ಯಾರು ಚಲೋ ಕೆಲಸ ಮಾಡ್ತಾರ ಅಂತ ಕೇಳತ್ತೀನಿ. ಯಾವುದು ಎಲ್ಲ ಸರ್ಕಾರದವರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾರೆ. ಈಗ ಕಾಂಗ್ರೆಸ್ ಏನಂತಂದಾಗ ಅವ್ರಿಗೆ ಈಗೇನು ಗ್ಯಾರಂಟಿ ಬಗ್ಗೆ ಹೇಳ್ತಾರೆ, ಗ್ಯಾರಂಟಿದು. ಇನ್ನು BJPಯವರು ಈಗ ಅವ್ರದ್ದು ನೋಡ್ಕೊಂಡು ಅವರು ಗ್ಯಾರಂಟಿ ಅಂತ ಹೇಳ್ತಾರೆ. ಈಗ BJP ಅವ್ರು ನೋಡಿದ್ರೆ ಅವರು ದೇಶನ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ನ ಅವರು ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ, ಇಲ್ಲ ಅಂತಂದು ಹೇಳಂಗಿಲ್ಲ. ಅವರು ಮಾಡ್ತಿದ್ದಾರೆ, ಇವರು ಮಾಡ್ತಿದ್ದಾರೆ, ಅವರು ಮಾಡ್ತಿದ್ದಾರೆ, ಎರಡು ಸರ್ಕಾರದವರು ಮಾಡ್ತಿದ್ದಾರೆ. ಅಧಿಕಾರಕ್ಕೆ ಒಬ್ಬರು ಬರ್ಬೇಕಲ್ರಿ, ಎಲ್ಲರೂ ಬರೋಕ್ಕಾಗಲ್ಲ ರೀ. ಅವು ಯಾರು ಬಹುಮತ ಪಡಿತಾರಲ್ಲ ಅವ್ರು ಬರ್ದೇ ಪಡಿತಾರೆ. ಅವ್ರು ಯಾರು ಪಡಿತಾರ ಅನಿಸುತ್ತೆ ನಮಗೆ ಗೊತ್ತಿಲ್ಲ ರೀ ಮೇಡಮ್. ನಮಗೆ ಅಷ್ಟು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದು ಜನಗಳ ಮೇಲೆ ಬಿಟ್ಟಿದ್ದಲ್ರಿ ಮೇಡಮ್. ಜನರದ್ದು ಬ್ಯಾಡ್ರಿಪ್ಪ. ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ ನಮ್ಗೆ ಯಾವುದೇ ಇದ್ರೂ ನಮಗೆ BJP ಅವರ ಯಾವತ್ತಿದ್ರು. ಹತ್ತಿರ ಈ ಸಲ ಎಲೆಕ್ಷನ್ ಒಳಗೆ ಮೋದಿ ಬರ್ತಾರ, ನಾ ಕಾಂಗ್ರೆಸ್ ಅಭ್ಯರ್ಥಿ ರಾಹುಲ್ ಗಾಂಧಿ ಅವ್ರು ಬರ್ತಾರ? ನಾವು ಹೆಂಗೆ ಹೇಳ್ಬೇಕ್ರಿ ಅದನ್ನು? ನಿಮ್ಮ ಆಯ್ಕೆ ಯಾರು? ನಮಗೆ ಮೋದಿ ಬಂದ್ರೆ ಚಲೋ ಅನ್ಸುತ್ತೆ. ಮತ್ತು ಅವ್ರು ಚಲೋ ಕೆಲಸ ಮಾಡ್ಯಾರ್ರಿ ಹೋದ್ಸರ ಎಲ್ಲ. ಇಲ್ಲಿ ಕೊಪ್ಪಳದಲ್ಲಿ BJP ಅಭ್ಯರ್ಥಿನ ಗೆಲ್ಲೋದು ಮೇಡಮ್. ಬಸವರಾಜ್ ಕ್ಯಾವಟ್ರ ಅವರೇ ಅತ್ಯಂತ ಹೆಚ್ಚಿನ ಮತದಾನ ಮುಖಾಂತರ ಗೆಲ್ತಾರೆ. ನೀವು ಮೋದಿ ಅವ್ರು ನೋಡಿ ಓಟ್ ಹಾಕ್ತೀರಾ, ಏನು ಬಸವರಾಜ್ ಅವ್ರು ನೋಡಿ? ಹೌದು, ನರೇಂದ್ರ ಮೋದಿಜಿ ಅವ್ರನ್ನ ನೋಡಿ ಓಟ್ ಹಾಕ್ತೀವಿ. ಅದೇ ರೀತಿ ನಮಗೆ ದೇಶ ಮುಖ್ಯ. ಯಾವುದೇ ಪಕ್ಷ ವ್ಯಕ್ತಿ ನಮ್ಮ ದೇಶ ಮುಖ್ಯ. ದೇಶ ಇವತ್ತು ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಅತ್ಯಂತ ವಿಶ್ವಗುರು ಆಗಿ ಮೆರಿತಾ ಇದ್ದಾರೆ. ಆದ ಕಾರಣ ನಾವು ನರೇಂದ್ರ ಮೋದಿಜಿಯವರ ನಾಯಕತ್ವ ಮೆಚ್ಚಿ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಬೆಂಬಲಿಸ್ತೀವಿ. ಕೊಪ್ಪಳದ ಅಭ್ಯರ್ಥಿ ಅಂತ ಬಸವರಾಜ್ ಕ್ಯಾವಟೂರ್ ಅವರು 1 ಲಕ್ಷಕ್ಕೂ ಹೆಚ್ಚಿನ ಮತದಾನ ಮುಖಾಂತರ ಇಲ್ಲಿ ಲೀಡ್ ತೊಗೊಂಡು ಗೆಲ್ಲಬೇಕು ನಾವು ಆಶೆ ವ್ಯಕ್ತಪಡಿಸ್ತೀವಿ. ಸಂಗಣ ಕಡಿಯವರು ನ್ಯೂಟ್ರಲ್ ಆಗಿದ್ದು ಭಾರತೀಯ BJP ಮೇಲೆ ಏನು ಇನ್ಫೆಕ್ಟ್ ಆಗುತ್ತೆ? ಇಲ್ಲ, ಇಲ್ಲಿ ಇರ್ತಕ್ಕಂಥದ್ದು ಸಂಗಣ್ಣ ಕಡೀಜಿಯವರು 10 ವರ್ಷಗಳ ಕಾಲ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇಲ್ಲಿ ಆ ಕೆಲಸ ಕಾರ್ಯಗಳ ಕಾರಣ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರ ನೇತೃತ್ವ ಕಾರಣ. ಆ ಕಾರಣ ಸಂಗಣ್ಣ ಕರಡೀಜಿಯವರು ಇನ್ನೂವರೆಗೂ ನಮ್ಮ ಪಕ್ಷದಲ್ಲೇ ಇದ್ದಾರೆ. ಅವ್ರು ಮುಂದೆ ಬರ್ತಕ್ಕಂಥ ಒಂದು ದಿನಮಾನಗಳಲ್ಲಿ ಇವರು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನೂ ಆಗಿದೆ. ಆದರೆ ಅವರು ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ. ಇವರು ಅವರ ಪಕ್ಷ ಬಿಟ್ಟು ಹೋಗಿಲ್ಲ. ನಮ್ಮಲ್ಲಿ ಅಭ್ಯರ್ಥಿ ಪರವಾಗಿ ಅವರು ಕ್ಯಾನ್ವರ್ಸಿಗೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ BJPನ ರೀ ಗೆಲ್ಲೋದು? ಕಾಂಗ್ರೆಸ್ ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗೈತ್ರಿ. BJP ಅವರು ಅನುಕೂಲ ಮಾಡ್ಯಾರಲ್ಲ, 6,000 ರೂಪಾಯಿ ಹಾಕ್ತಾರೆ. ಹೊಲ ಐತಿಲ್ರಿ ನಿಮ್ಗೆ? ಹೊಲ ಐತ್ರಿ, ಆದ್ರೆ ಹೆಣ್ಮಕ್ಳು ಎಲ್ಲಿ ನೋಡಿದ್ದಿಲ್ಲ. ಈಗೆಲ್ಲ ಅಡ್ಡಾಡಕ್ಕೆಲ್ಲ ಅನುಕೂಲ ಆಗೈತಿ. ನಿಮ್ಮ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷನ, ಬಡವ್ರ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ದೇನಿದ್ರೆ ಕಾಂಗ್ರೆಸ್ ಪಕ್ಷ. ಅದು ಯಾವುದೇ ಬರಲಿ ಕಾಂಗ್ರೆಸ್ಗೆ ಹಾಕೋದು ನಾವು ಓಟು. BJP ಅವರು 6,000 ರೂಪಾಯಿ ಹಾಕ್ತಾರಲ್ರಿ ಹೊಲ ಇದ್ದವ್ರಿಗೆ, ಮತ್ತು ಗ್ಯಾಸ್ ಫ್ರೀ ಮಾಡ್ಯಾರ. ನಡ್ಬಾರ್ಕ್ ಬಂದೈತ್ರಿ ಹುಟ್ಟತ್ತಿಗೆ. ಈಗ ಇಂದ್ರಮಂಡ್ಲಿಂತ್ರ ನಾವು ತನ್ನ ಉಣ್ಣಾಕತ್ತೀವಿ. ಈಗ ನಡ್ಬಾರ್ಕ್ ಬಂದೈತ್ರಿ. BJP ಅವರು 6,000 ರೂಪಾಯಿ ಕೊಡ್ತಾರಂತ ಹೇಳಿದ್ರಿ, ಒಪ್ಪಿಗೆಂತೀವಿ. ಇಂದ್ರಮ್ಮನವ್ರು ಹೊಲ ಕೊಟ್ರಲ್ರಿ, ಅವ್ರಿಗೆ ಹೆಂಗೈತಿ? ಇಂದ್ರಮ್ಮರ ಹೋದಲ್ಲ ಪೂರ್ವಿ ಹೊಲ ಕೊಟ್ಟಿರೋದು, ಅವ್ರು ಕೊಟ್ಟಬೇಕು ಇವ್ರು BJP ಅವರು. ಕಾಂಗ್ರೆಸ್ ಗ್ಯಾರಂಟಿನಾ BJP ಗ್ಯಾರಂಟಿ?
BJP ಗ್ಯಾರಂಟಿ ಮೇಡಮ್. ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಅಧಿಕಾರ ಉಳಿಬೇಕಾದ್ರೆ ಮೋದಿ ಅವರೇ ಆಗಬೇಕು. ಮೋದಿ ಅವ್ರು ಏನು ಕೆಲಸ ಮಾಡಿದ್ದಾರೆ, ಎಲ್ಲ ಸೌಲಭ್ಯನ ಕೆಲಸ ಮಾಡಿದ್ದಾರೆ. ಏನು ಮೇಡಮ್ ಅವರು ಮೋದಿ ಅವ್ರಿಗೆ ಗೆಲ್ಬೇಕು. ಮೋದಿ ಅವರಿಂದ ಇವತ್ತು ಅದಕ್ಕೆ ಒಳ್ಳೇದಾಗಿದೆ. ಬರೀ ಮೋದಿನೇ ಹೇಳ್ತಿರಲ್ಲ, ಮತ್ತೆ ಇಲ್ಲಿ ಇವರು ಕಾಂಗ್ರೆಸ್ ಅಭ್ಯರ್ಥಿ ಏನು ಕೆಲಸ ಮಾಡಿಲ್ರಿ? ಕಾಂಗ್ರೆಸ್ ಅಭ್ಯರ್ಥಿ ಕೆಲಸ ಮಾಡಿದ್ದಾರೆ ಮೇಡಮ್, ಆದ್ರೆ ಮೋದಿ ಅಷ್ಟು ಕೆಲಸ ಯಾರು ಮಾಡಿಲ್ಲ ಮೇಡಮ್. ಇಲ್ಲಿ ಶಾಸಕರು ಮಾಡಿರಲ್ಲ ಅನ್ನೋದಲ್ಲ, ಮೋದಿ ಅವ್ರ ಕೆಲಸ ಒಳ್ಳೆ ಕೆಲಸ ಮಾಡಿದ್ರು ಮೇಡಮ್. ಇಲ್ಲಿ ಎಲ್ಲರೂ ಮೋದಿ ಮೋದಿ ಅನ್ನತ್ತಾರಿ. ಇಲ್ಲಿ MP ಏನು ಕೆಲಸ ಮಾಡ್ಯಾರಿ? ಇಲ್ಲಿ MP ಏನು ಕೆಲಸ ಮಾಡಿಲ್ಲ ಮೇಡಮ್. ಇಲ್ಲಿ ರಾಜಶೇಖರ ಇಟ್ನಾಳ್ ಅವ್ರು ಬರ್ತಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿ? ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಹೌದು. ಯಾಕೆ ಗ್ಯಾರಂಟಿ ಅಂತಂದ್ರೆ ದೇಶಕ್ಕೆ ಎಷ್ಟು ಒಳ್ಳೇದು ಮಾಡ್ಯಾನ, ಎಷ್ಟು ಅಭಿವೃದ್ಧಿ ಮಾಡ್ಯಾನ. ನೋಡ್ರಿ, ಈಗ ಬೆಂಗಳೂರಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾಗತ್ತೆ ಹೇಳಿ, ಎಷ್ಟು ರೋಡ್ ಅವಕಾಶ ಆಯ್ತು. ಆಮೇಲೆ ಇದು ಟ್ರೈನು ಮೊದಲಾಗ ಇಲ್ಲಿ ಗಂಗಾವತಿ ಆ ಕಡೆಗೆ ಇದ್ದಿದ್ದಿಲ್ಲ. ಈಗ ನೋಡ್ರಿ ಎಷ್ಟು ಅನುಕೂಲ ಆಯ್ತು, ಪೂರ್ತಿ ರಾಯಚೂರು ಮಠ ಅನುಕೂಲ ಆಯ್ತು. ಹಂಗಾಗಿ ಮೋದಿನೇ ಬೇಕು. ಲೋಕಸಭಾ ಎಲೆಕ್ಷನ್ ಯಾವ ವಿಷಯದ ಮೇಲೆ ನಡೆದೈತ್ರಿ? ಲೋಕಸಭಾ ಎಲೆಕ್ಷನ್ನು ಯಾವ ವಿಚಾರದ ಮೇಲೆ ನಡೆದಿದೆ? ಲೋಕಸಭಾ ಚುನಾವಣೆ ಕೊಪ್ಪಳ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಸಲ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಬೋದು. ಯಾವ ವಿಷಯದ ಮೇಲೆ ಅನ್ನೋಕ್ಕೆ ಚುನಾವಣೆ ಆಲ್ಮೋಸ್ಟಾಗಿ ಯಾವ ವಿಷಯದ ಮೇಲೆ ಆಗುತ್ತೆ ಅನ್ನೋದೇನು ಮುಖ್ಯ ಅಲ್ಲ. ಅದು ದೇಶದ ಹಿತದೃಷ್ಟಿಯಿಂದ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಈ ದೇಶ ಮತ್ತೊಮ್ಮೆ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋ ಉದ್ದೇಶದಿಂದ ಮೋದಿಯವರಿಗೆ ಟಕ್ಕಫಾರ್ ಮಾಡೋಂಥ ಕ್ಯಾಂಡಿಡೇಟ್ ಯಾರು ಇಲ್ಲದ ಕಾರಣ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಕೊಪ್ಪಳದಲ್ಲಿ BJP ಆರಿಸಿ ಬರಬೇಕು. ರಾಹುಲ್ ಗಾಂಧಿ ಸೂಕ್ತ ಅಂತ ಅನ್ಸಂಗಿಲ್ರಿ? ರಾಹುಲ್ ಗಾಂಧಿ ಇದ್ದಾರೆ ಮೇಡಮ್, ಅಂದರೆ ಸ್ವಲ್ಪ ಇನ್ನೂ ಬೆಳಿಬೇಕು. ರಾಹುಲ್ ಗಾಂಧಿ ಇನ್ನು ಯುವಕ ಇನ್ನೂ ಬೆಳಿಬೇಕು. ಆಮೇಲೆ ಮೋದಿ 15-20 ವರ್ಷ ಆಲ್ರೆಡಿ ಇದು ಗುಜರಾತ್ ಮುಖ್ಯಮಂತ್ರಿಯಿಂದ ಅವಾಗೆಲ್ಲ ಆಲ್ರೆಡಿ ಏನೇನು ಮಾಡ್ಬೇಕು ಏನೇನಿಲ್ಲ ಅಂತ ನಾಲ್ಕಿದೆ. ಈ ಎಲೆಕ್ಷನ್ ಯಾವ 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 ವಿಷಯದ ಮೇಲೆ ನಡೆದೈತ್ರಿ? ಈಗೆಲ್ಲ ರಾಜಕೀಯ ಅಂದರೆ ಒಂಥರ ಜಾತಿ ಅದು ಇದು ಅಂತೇಳಿ ಮಾತಾಡ್ತಾರೆ ಮೇಡಮ್. ಅದು ಬಿಟ್ಟರೆ ಏನೂ ಇಲ್ಲ. ಯಾವ ವ್ಯಕ್ತಿ ಬಗ್ಗೆನೂ ಯಾರು ಮಾತಾಡೋದಿಲ್ಲ ಮೇಡಮ್. ಯಾವ ಎಜುಕೇಷನ್ ಆಯಿತು, ನಿರುದ್ಯೋಗಿಗಳಾಯಿತು, ಮತ್ತು ಎಷ್ಟೋ ಕಷ್ಟಗಳದಾವೆ, ಬಡ ಜೀವನಗಳದಾವೆ. ಅವ್ರು ಎಲ್ಲ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತಾರೆ, ಯಾರು ಕೊಡೋದಿಲ್ಲ ಮೇಡಮ್. ಯಾವ ಪಕ್ಷ ಬಂದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಾರೆ? ಯಾವ ಪಕ್ಷ ಬಂದರೂ ಆಗಲ್ಲ ಮೇಡಮ್. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಪಕ್ಷ ಬಂದ್ರೂ ಆಗಲ್ಲ. ಅದು ಮಾಡ್ಬೇಕಾದ್ರೆ ಫಸ್ಟ್ ಸ್ಟೂಡೆಂಟ್ ಮೇಡಮ್. ಸ್ಟೂಡೆಂಟು ನಿರುದ್ಯೋಗಿಗಳನ್ನು ಎಲ್ಲ ಕ್ಲಿಯರ್ ಮಾಡ್ಬೇಕು, ಅವಾಗ ಆಗುತ್ತೆ ನಮ್ಮ ದೇಶ. ಅಲ್ಲ, ಮತ್ತೆ ಈಗ ನೀವು ಓಟ್ ಹಾಕ್ಲೇಬೇಕಲ್ಲ? ಪಕ್ಷೇತರ ಆಗ್ತೀವಿ ಮೇಡಮ್. ಇಲ್ಲಾಂದರೆ ಮತ್ತೆ ಇತರ ಅಂತ ಇರ್ತಾ, ಅದನ್ನ ಇರ್ತಾ ನಾಟ್ ಫಾರ್ ವೋಟ್ ಅಂತ ಇರ್ತಾ, ಅದನ್ನ ಮಾಡ್ತೀವಿ. ದಿಲ್ಲಿ ದರ್ಬಾರ್ ಹಕ್ಕಿಕತ್ನ ಹಳ್ಳಿ ಕಟ್ಟಾಗಿ ನೋಡಿದ್ರಲ್ಲ, ದಿಲ್ಲಿ ದೊರೆ ಯಾರು ಆಗ್ತಾರ ಅನ್ನೋದು ಇನ್ನೂ ಸ್ವಲ್ಪ ದಿನದಾಗ ಗೊತ್ತಾಗಿದೆ. ಆದ್ರೆ ಇದು ನಮ್ಮ ಹಳ್ಳಿ ಒಟ್ರೆಗಳ ಮನಸ್ಸು ತಿಳ್ಕೊಳೋ ಕೆಲಸ ಅಷ್ಟ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಸ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.